ಸೊ ಸಮ ನಾನು ಅಕ್ಕಿ ಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿ ಬೇಳೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅದಕ್ಕೆ ನಾನು ಇಲ್ಲಿ ಒಂದು 2-3 ಸ್ಪೂನಷ್ಟು ಹೆಸರುಬೇಳೆ ಸೇರಿಸ್ಕೊಂಡಿದ್ದೀನಿ. ಇದು ಎಲ್ಲ ರಸ ಸೇರಿದಾಗ ಒಂದು ನೆಕ್ಕಲಿಕ್ಕೆ ರುಚಿ ಚೆನ್ನಾಗಿ ಸಿಗತ್ತೆ. ಹಾಗಾಗಿ ಮತ್ತೆ ಎಲ್ಲ ಸಮರಸವಾಗಿ ಸೇರಿಸಲಿಕ್ಕೆ ಈ ಹೆಸರುಬೇಳೆ ಹೆಲ್ಪ್ ಮಾಡುತ್ತೆ. ಕೊಂಡಿರುವಂತಹ ಅಕ್ಕಿ, ಬೇಳೆ, ಹೆಸರುಬೇಳೆ ಇದನ್ನು ನೀಟಾಗಿ ತೊಗೊಂಡ್ಬಿಡಿ. ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ಸ್ಪೂನಷ್ಟು ಶೇಂಗಾ ಬೀಜ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಎರಡಕ್ಕೂ ನೀರು ಹಾಕಿ ನೆನೆಸ್ಕೊಂಡ್ಬಿಡೋಣ. ಒಂದು 10 ನಿಮಿಷ ನೆನೆಸಿದ್ರೆ ಆಮೇಲೆ ರಸ ತಕ್ಕೋಬೋದು ಹುಣಸೆಹಣ್ಣಿಂದು. ನಾವು ಕುಕ್ಕರ್ನಲ್ಲಿ ಈ ಬಟ್ಟಲಿನಲ್ಲಿ ಸುಮಾರು 8 ಲೋಟ ನೀರನ್ನು ತೊಗೊಂಡಿದ್ದೀನಿ. 7ರಿಂದ 8 ನೀರು ತೊಗೊಳ್ಳಿ. ಆಮೇಲೆ ಬೇಕಾದ್ರೆ ನಾವು ಬಿಸಿ ನೀರನ್ನು ಸೇರಿಸ್ಕೋಬೇಕು, ತಣ್ಣೀರನ್ನು ಸೇರಿಸ್ಬಾರ್ದು, ಬಿಸಿ ನೀರನ್ನು ಸೇರಿಸ್ಕೋಬೇಕು ಯಾವಾಗಲೂ. ಇದನ್ನು ಕುದಿಲಿಕ್ಕೆ ಇಟ್ಕೊಂಬಿಡೋಣ. ಕ್ಯಾರೆಟು ಸ್ವಲ್ಪ, ಬೀನ್ಸು ಸ್ವಲ್ಪ, ಒಂದು ಆಲೂಗಡ್ಡೆ ಸಿಪ್ಪೆ ಸಮೇತ ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಸೇರಿಸ್ಕೊಂಬಿಡೋಣ. ತರಕಾರಿ ತುಂಬ ಹಾಕಿದ್ರೆ ಬಿಸಿಬೇಳೆ ಭಾತ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೇನೆ. ಇಲ್ಲಿ ನೀರು ಹೊಗೆ ಆಡ್ತಾ ಇದೆ. ನಾನು ಇಲ್ಲಿ ಅಕ್ಕಿಯನ್ನು ಹಾಕ್ಕೋತೀನಿ. ಅಕ್ಕಿ ಬೇಳೆಯನ್ನು ಏನು ತೊಳೆದಿಟ್ಕೊಂಡಿದ್ವಿ ಅದು, ಬೀನ್ಸ್, ಕ್ಯಾರೆಟ್ ಹಾಗೆ ಆಲೂಗೆಡ್ಡೆ, ಹಾಗೆ ಶೇಂಗಾ ಬೀಜ ನೆನೆಸಿಟ್ಟಿದ್ದು ಇದೆಲ್ಲಕ್ಕೂ ನೆನೆಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಚಮಚದಷ್ಟು ಅರಿಶಿನ ಹಾಗೆ ಚೂರು ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಬಿಡೋಣ. ಸೊ ನಮ್ಮ ಮನೆ ಕುಕ್ಕರ್ನಲ್ಲಿ ಮಿನಿಮಮ್ 3 ವಿಸಿಲ್ ಬೇಕಾಗತ್ತೆ. ನಿಮ್ಮ ಮನೆ ಕುಕ್ಕರ್ ಪ್ರಕಾರ ನೋಡ್ಕೊಳ್ಳಿ. ಯಾಕಂದರೆ ಕೆಲವು ಮನೆಯಲ್ಲಿ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ, ಕುಕ್ಕರ್ ಮೇಲೂ ಡಿಪೆಂಡ್ ಆಗುತ್ತೆ. ಬಿಸಿಬೇಳೆ ಭಾತ್ಗೆ 2 ಒಗ್ಗರಣೆ ಬೇಕಾಗುತ್ತೆ. ಒಂದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್. ನೀವು ಟೊಮೊಟೊ ಹಾಕೋದಾದರೆ ಇದು ಮಜ್ಜಿಗೆ ಮೆಣಸು ಕರೆದಂತಹ ಎಣ್ಣೆ, ಅದನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ 2 ಸಣ್ಣ ಸೈಜಿನ ಟೊಮೊಟೊ. ಕ್ಯಾಪ್ಸಿಕಮ್ ಸಣ್ಣದು, ಇದು ಕೂಡ ಇದನ್ನು ಹುರ್ಕೊಂಡ್ಬಿಡೋದು. ತುಂಬ ಇದಾಗಬಾರ್ದು, ಮೆತ್ತಗಾಗಬಾರ್ದು, ಸ್ವಲ್ಪ ಕ್ರಂಚಿ ಇರೋ ಹಾಗೆ ಹುರ್ಕೊಳ್ಳೋಣ. ಇದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸ್ಬೇಕು. ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸಣ್ಣ ಚೂರು ಬೆಲ್ಲ, ಒಂದು 5 ಚಮಚದಷ್ಟು ಬಿಸಿಬೇಳೆ ಭಾತ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಳ್ಳಿ. ಕುದಿರೋದು ಸೊ ಈ ಕುದೀತಾ ಇರೋ ಇದನ್ನು ನಾವು ತೆಗೆದು ಹಾಕ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇಷ್ಟು ಉಪ್ಪನ್ನು ಹಾಕ್ತೀನಿ. ಇದಕ್ಕೆ
ತುಪ್ಪ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತೀನಿ. ಸಾಸಿವೆ, ಸ್ವಲ್ಪ ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸು. ಒಲೆಯನ್ನು ಆಫ್ ಮಾಡಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಮುಚ್ಚಿ